ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು ಬೀಟ್ರೋಟ್ ಜ್ಯೂಸ್ ಯಾವ ರೀತಿ ಮಾಡೋದು, ಹಾಗೆ ಅದರಲ್ಲಿರುವ ಆರೋಗ್ಯಕರ ಗುಣಗಳು ಯಾವುವು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ಜ್ಯೂಸ್ ಕುಡಿಯೋದ್ರಿಂದ ಬುದ್ಧಿ ತುಂಬ ಚುರುಕಾಗುತ್ತದೆ, ಹಾಗೆ ಮೆದುಳಿನ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ. ಅಲ್ಲದೆ ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ಫೈಬರ್ ಅಂಶ ಕೂಡ ತುಂಬ ಹೇರಳವಾಗಿದೆ. ಮತ್ತು ಇದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅಲ್ಲದೆ ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ದೇಹದಿಂದ ಬೇಕಾದಷ್ಟು ಪೌಷ್ಟಿಕಾಂಶ ಪಡೆಯಬಹುದು. ಮತ್ತು ವಿಟಮಿನ್ ಸಿ ರಕ್ತಗಳನ್ನು ಶುದ್ಧಿಗೊಳಿಸುವ ಅಂಶಗಳನ್ನು ಹೊಂದಿರೋದ್ರಿಂದ ಇದನ್ನು ತಿನ್ನೋದ್ರಿಂದ ರಕ್ತದ ಒತ್ತಡ ಕೂಡ ನಿಯಂತ್ರಿಸಬಹುದು. ಹಾಗೆ ಬುದ್ಧಿಯನ್ನು ಕೂಡ ಚುರುಕುಗೊಳಿಸಬಹುದು. ಅಲ್ಲದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುವುದು ಮತ್ತು ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತದೆ, ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತದೆ. ಇಷ್ಟೆಲ್ಲ ಗುಣ ಇರುವ ಬೀಟ್ರೋಟ್ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮೊದಲು ಒಂದು ಬೀಟ್ರೋಟ್ ತೊಗೊಳ್ಳಿ. ಒಂದು ಬೀಟ್ರೋಟಲ್ಲಿ ಒಂದು ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ. ಅದನ್ನು ಚೆನ್ನಾಗಿ ಎರ್ಕೊಬಿಟ್ಟು ಅದನ್ನು ಮಿಕ್ಸಿಗೆ ಸಣ್ಣಗೆ ಕಟ್ ಮಾಡಿ ಹಾಕೋಬಿಟ್ಟು ಚೆನ್ನಾಗಿ ರುಬ್ಕೊಬನ್ನಿ ಸಣ್ಣಗಾಗೋವರೆಗೂ. ಅದನ್ನು ಹಾಗೆ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲ ನಿಮಗೆ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಂಡು ಕುಡೀರಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಪದ್ಮಾವತಿ ಕಿಚನ್ ಆ್ಯಂಡ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.